ಕೆಲವರು ವೀಕ್ಷಕರ ಅಭಿಪ್ರಾಯ ಇದು ರಕ್ಷಿತಾ. ವೀಕೆಂಡ್ ಅಲ್ಲಿ ಸ್ವಲ್ಪ ಡಲ್ ಆಗ್ತಾ ಇದ್ರು ರಕ್ಷಿತಾ, ಬಟ್ ವೀಕ್ ಡೇಸ್ ಅಲ್ಲಿ ಫುಲ್ ಜೋಶಲ್ಲಿ ಇರ್ತಾ ಇದ್ರು. ಯಾಕೆ? ಅರೆ ಯಾಕೆ ಅಂದ್ರೆ ಒಬ್ವಿಯಸ್ಲಿ ನಾನು ಜೋಶಲ್ಲಿ ಇದ್ದೀನಿ ಸರ್. ಮ್ಯಾಮ್ ಅದೇ ಎಂತ ಗೊತ್ತಿಲ್ಲ, ಒಬ್ವಿಯಸ್ಲಿ ನಮ್ಮ ಸರ್ ಮುಂಚೆ ಬರುವಾಗ ನಾವು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದ್ರೆ ಕೂಡ ಆ ಟೈಮಲ್ಲಿ ಕಾನ್ಫಿಡೆನ್ಸ್ ಬೇಡ ನನಗೆ. ಆ ಟೈಮಲ್ಲಿ ಫುಲ್ಲು ನಾನೇ ಮಾಡಿದ್ದೀನಿ. ಅಲ್ಲಿ ನಾನು ಕುತ್ಕೊಳ್ಳೋದು ನಾನು ಮಾತಾಡ್ಲಿಕ್ಕೆ ಅಲ್ಲ, ಅವರಿಗೆ ಕೇಳ್ಕೊಳ್ಳೋದು. ಅಂದ್ರೆ ಸುದೀಪ್ ಸರ್ ಮಾತಾಡಬೇಕು, ನನಗೆ ಅವರ ಮಾತು ಕೇಳಬೇಕು. ನನಗೆ ನಾನು ಬೇಡ ಮಾತಾಡೋದು. 7 days ಮಾತಾಡಿದ್ರೆ ಕಮ್ಮಿ ಇರಲಿಲ್ವಾ, ಜಾಸ್ತಿ ಇರಲಿಲ್ವಾ? ಅಂದ್ರೆ ಅಷ್ಟು ಸಾಕಲ್ವಾ? ಆ ಟೈಮಲ್ಲಿ ನಾನೇ ಮಾತಾಡಿದ್ರೆ ಸುದೀಪ್ ಸರ್ ಹೇಗೆ ನಾನು ಕೇಳ್ತೀನಿ, ಹೇಗೆ ನನಗೆ ಗೊತ್ತಾಗುತ್ತೆ ಓ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ. ಸೊ ನಾನು ಮಾತಾಡಲ್ಲ. ನಾನು ಒಂದು ರೆಸ್ಪೆಕ್ಟ್ ಇರುತ್ತೆ. ಓ ಸರ್ ಇವತ್ತೇ ಮಾತಾಡ್ತಾರೆ, ಅವರಿಗೆ ಮಾತಾಡ್ಲಿಕ್ಕೆ ಬಿಡಿ. ಯಾಕಂದ್ರೆ ತುಂಬಾ ಯೂಸ್ ಆಗುತ್ತೆ ನಮ್ಮ ಜರ್ನಿಗೆ. ಅವರ ಒಂದೊಂದು ಅವರು ಇಂಡೈರೆಕ್ಟ್ಲಿ ಆಗಿ ನಮಗೆ ಒಂದು ಕೊಡ್ತಾರೆ. ಎಂತ ಗೊತ್ತುಂಟಾ? ಇಂಡೈರೆಕ್ಟ್ಲಿ ಆಗಿ ನಮಗೆ ಒಂದು ಮೆಸೇಜ್ ಕೊಡ್ತಾರೆ. ಆ ಮೆಸೇಜ್ಗೆ ಗೇನ್ ಮಾಡ್ಲಿಕ್ಕೆ ಇದ್ರೆ ನಾವು ಬಾಯಿ ಮುಚ್ಕೊಂಡು ಇರಬೇಕು. ಅವರು ಮಾತಾಡ್ತಾರೆ, ಬಟ್ ಹಾಗೆ ಜಸ್ಟ್ ಕೋಪರೇಟ್ ಮಾಡಬೇಕು ಅಷ್ಟೇ. ಮೀನ್ ಸಾರು ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಮೀನ್ ಸಾರಿಗೆ ತುಂಬಾ ಮಿಸ್ ಮಾಡಿದ್ದೀನಿ. ಯಾವ್ದು ನಿಮ್ ಫೇವ್ರೆಟ್ ಫಿಶ್? ಬಂಗುಡೆ, ಬೂತಾಯಿ ಮೀನು, ಬೂತಾಯಿ ಪುಳಿ ಮುಂಚಿ, ಮತ್ತೆ ಬಂಗುಡೆ ಮೀನು, ಪಾಪ್ಲೆಟ್ ಸಾರಿ ಪಾಪ್ಲೆಟ್ ನಾನು ಸುರ್ಮೈ ಪಾಪ್ಲೆಟ್ ಜಾಸ್ತಿ ತಿನ್ನಲ್ಲ. ಬಂಗುಡೆ ಬೂತಾಯಿ ಜಾಸ್ತಿ ತಿನ್ನೋದು. ಈಗ ಎಷ್ಟು ಪ್ಲೇಟ್ ಬೇಕು? ಇವತ್ತು ಸದ್ಯದಲ್ಲಿ ನನ್ಗೆ ಎಂತ ತಿನ್ಲಿಕ್ಕೆ ಇಲ್ಲ. ಇದು ವ್ಲಾಗ್ ಮಾಡಿ ಕಿಚನ್ ಏರಿಯಾ ತುಂಬಾ ಇಷ್ಟ ಆಗಿದ್ದ ನಿಮ್ಗೆ? ಹೆಂಗೆ? ಇಲ್ಲ ಮ್ಯಾಮ್, ಆಕ್ಚುಲಿ ನಾನು ಚಿಕ್ಕಯಿಂದಾನೆ ನನಗೆ ಕಿಚನ್ ಜಾಗ ತುಂಬಾನೇ ಇಷ್ಟ. ನನ್ನ ಅಜ್ಜಿ ಹತ್ರ ಕೂಡ ಅವರು ಬರ್ತಾರಲ್ವಾ, ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾರಲ್ವಾ, ನಾನು ಕೂಡ ಅಲ್ಲಿಯೇ ಇರ್ತೀನಲ್ವಾ. ಆಗ ನಂತರ ಅಡಿಗೆ ಮುಗುವಾಗ ನಾನು ಅನ್ಕೊಳ್ಳೋದು ಆಂಡೆ ಆತೇನಾ ಅಷ್ಟೇನಾ, ಯಾಕೆಂದ್ರೆ ಅವ್ರು ಹೋಗಿ ನಂತರ ಮಲಗ್ತಾರಲ್ವಾ. ನನಗೆ ಕಿಚನ್ ಅಲ್ಲಿಯೇ ಇರಬೇಕು. ಒಂದೊಂದು ನಾವು ಅಡಿಗೆ ಒಟ್ಟಾಗಿ ಮಾಡುವಾಗ ನಾನು ಅವರು ಮಾತಾಡ್ತೀವಿ. ಅವರ ವಿಚಾರಗಳು ಈಗ ಹಿರಿಯವರು ಒಂದು ಮಾತಾಡ್ತಾರಲ್ವಾ, ನನಗೆ ತುಂಬ ಖುಷಿ. ಅಂದರೆ ನಾನು ನನ್ನ ಏಜ್ ಅವರು ಎಲ್ಲ ಇರ್ತಾರಲ್ವಾ, ಅವರಿಂದ ಜಾಸ್ತಿ ನಾನು ಹಿರಿಯರ ಜೊತೆಗೆ ಜಾಸ್ತಿ ಇಷ್ಟಪಡ್ತೀನಿ ಮಾತಾಡ್ಲಿಕ್ಕೆ. ಯಾಕಂದರೆ ಅವರ ಹತ್ರ ತುಂಬ ಟಾಪಿಕ್ ಇರುತ್ತೆ, ಅವರು ತುಂಬ ಮಾತಾಡ್ತಾರೆ. ಸೊ ನನಗೆ ಹೇಗಂದರೆ ಅವರು ಮಾತಾಡಬೇಕು, ನಾನು ಎಂತೆಂಥ ಕೆಲಸ ಇರಬೇಕು. ನಾವು ಒಂದೇ ಏಜ್ ಆಗಿ ಇದ್ದರೆ ಎಂತ ಮಾತಾಡ್ತೀವಿ ಗೊತ್ತುಂಟ, ನನಗೆ ಎಂತ ಗೊತ್ತುಂಟು ಅದೇ ಅವರು ಮಾತಾಡ್ತಾರೆ, ನಮ್ಮ ಏಜ್ ಅವರು. ಸೊ ನನಗೆ ಹಂಗೆ ಅಲ್ಲ, ಅವರ ಕಾಲ ಅದೇ ನನಗೆ ಇಷ್ಟ. ಇದನ್ನ ಬಾಯಿಗೆ ಬಜೆ ಪಾಡ್ದೀನಿ. ಊರಲ್ಲಿ ಎಲ್ಲರೂ ಅದೇ ಕೇಳ್ತಾರೆ, ನೀನು ಬಾಯಿಗೆ ಬಜೆ ಏರ್ಪಾಡ್ತೀನಿ ಬಂದು ಬಜೆ. ಆಕ್ಚುಲಿ ಬಜೆ ನಕ್ಕವನತೆ ಎಂಕ ಏರ ಪರ್ಪದಿ ನಂದು ಅರ್ಥ ಅಂಡೆ. ಇವ್ರು ಹೇಳ್ತಾರೆ ಬಜೆ ಯೂಶಲಿ ಮಕ್ಳಿಗೆ ಹಿಂಗ್ ನಕ್ಕಿಸ್ತಾರೆ ಚೆನ್ನಾಗಿ ಮಾತಾಡ್ಲಿ ಅಂತ, ಇವ್ರಿಗೆ ಕುಡ್ಸಿದಾರೆ ಅಂತ. ಅದಕ್ಕೆ ಇಷ್ಟು ಮಾತಾಡೋದು ಅಂತ ಏರ್ಪಾಡ್ತೀನಿ. ಯಾರು ಹಾಕಿದ್ದು ಅದೇ ಗೊತ್ತಿಲ್ಲ ನನ್ಗೆ. ಅಜ್ಜಿ ಹೀಗೆ ಮಾತಾಡೋದು. ಅದೇ ಅವರು ಹಾಗೇನೆ ಹೇಳ್ತಾರೆ ಎಲ್ಲ ಹಾಗೇನೆ. ಯಾರು ಎಲ್ಲ ಯಾರು ಸಿಗ್ತಾರಲ್ವಾ, ನೀವು ಕೂಡ ಸೇಮ್ ಕ್ವೆಶ್ಚನ್ ಹೇಳಿದ್ದೀರಾ. ಹೌದಾ? ಅಜ್ಜಿ ಹತ್ರ ಮಾತಾಡಿದ್ರ ಹೊರಗಡೆ ಬಂದ್ಮೇಲೆ? ಮನೆ ಇಲ್ಲ, ಉಡುಪಿ ಹೋಗ್ಲಿಲ್ಲ ಅಲ್ವಾ, ನಾನು ಫೋನಲ್ಲಿ ಮಾತಾಡಿದ್ದೀನಿ. ಅದೇ ಏನಂದ್ರು ಅವರು? ಇಲ್ಲ ಖುಷಿ, ಯಾವಾಗ ಬರ್ತೀಯ ಅಂತ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.